ಸೊ ಹೇ ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವಿವೋ ಕಡೆಯಿಂದ ವಿವೋ FE ಸ್ಮಾರ್ಟ್ಫೋನ್ ಲಾಂಚ್ ಆಗಿರುವಂಥದ್ದು. ಇದರ ಓವರ್ಆಲ್ ಸ್ಪೆಕ್ಸ್ ಆ್ಯಂಡ್ ಡಿಸೈನ್ ಬಗ್ಗೆ ಮಾತನಾಡೋಣ ಡೈರೆಕ್ಟಾಗಿ. ಇಲ್ಲಿ ನಿಮಗೆ ಡಿಸೈನ್ ಒಂದು ಮಿನರಲ್ ಗ್ಲಾಸ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಬ್ಯಾಕು ಅಂದರೆ ಒಂದು ಸ್ಟೋನ್, ವೈಟ್ ಸ್ಟೋನ್ ಇದೆಯಲ್ಲ ಆ ರೀತಿ ಒಂದು ಡಿಸೈನ್ ಇರುವಂಥದ್ದು. ನಿಮಗೆ ಫ್ರೇಮು ಮೆಟಲ್ ಫ್ರೇಮ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾವು ಒಂದು ಡಿಸೈನ್ನ ಮಾತಾಡೋದ್ರೆ ಇದು ಒಂದು ಕಾಂಪ್ಯಾಕ್ಟ್ ಫೋನ್ ಆಗಿರುವಂಥದ್ದು, ಅಂದರೆ ಸಿಂಗಲ್ ಹ್ಯಾಂಡ್ ಯೂಸ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಸ್ಪೆಷಲಿ ಇದೊಂದು ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತಾನೆ ಹೇಳುವಂಥದ್ದು. ಇದರಲ್ಲಿ ತೆಗೆದಂಥ ಫೋಟೋಗಳು DSLR ಅಲ್ಲಿ ತೆಗೆದಿದ್ವು ಅಥವಾ ಫೋನಲ್ಲಿ ತೆಗೆದು ಅಂತ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ಕ್ಲಿಯಾರಿಟಿ ಹೊಂದಿರುವಂಥ ಕ್ಯಾಮ್ರಾಗಳು, ಯಾಕಂದರೆ ಇದರಲ್ಲಿ ಜೈಸ್ ಕಡೆಯಿಂದ ಲೆನ್ಸ್ ಅಂದರೆ ಜೈಸ್ ಕ್ಯಾಮ್ರಾಗಳನ್ನ ಯೂಸ್ ಮಾಡಿರುವಂಥದ್ದು. ಇನ್ನು ನಾವು ಡಿಸೈನ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಇಲ್ಲಿ ವೇಟ್ ನಿಮಗೆ 186 ಗ್ರಾಮ್ ನಿಮಗೆ ಇಲ್ಲಿ ವೇಟ್ ಸಿಗ್ತಾ ಇರುವಂಥದ್ದು. ಥಿಕ್ನೆಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ 7.99 mm ನಿಮಗೆ ಇಲ್ಲಿ ಥಿಕ್ನೆಸ್ ಕೂಡ ಕೊಡ್ತಾರೆ. ಬ್ಯಾಕ್ ನಿಮಗೆ ಮಿನರಲ್ ಗ್ಲಾಸ್ ಕೊಡ್ತಾ ಇರುವಂಥದ್ದು. ಅದೇ ನಾನು ಹೇಳಿದಲ್ಲ ಹಿಂದ್ಗಡೆ ವೈಟ್ ಸ್ಟೋನ್ ಅಂತ ಆ ರೀತಿ ಒಂದು ಡಿಸೈನ್ ಇರುವಂಥದ್ದು. ಇನ್ನು ನಿಮಗೆ IP68 ಮತ್ತು 69 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು ಮತ್ತು ಇಲ್ಲಿ ಡಸ್ಟ್ ಪ್ರೂಫ್ ಕೂಡ ನಿಮಗೆ ಸಿಗತ್ತೆ. ಇನ್ನು ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡೋದು, ಡಿಸ್ಪ್ಲೇ ನಿಮಗೆ ಫುಲ್ HD AMOLED 120 Hz ನಿಮಗೆ ಇಲ್ಲಿ ಡಿಸ್ಪ್ಲೇ ಇರುವಂಥದ್ದು, ಅಂದರೆ 1.4K ರೆಸೊಲ್ಯೂಷನ್ನ ಹೊಂದಿರುವಂಥದ್ದು. ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತನಾಡಿದ್ರೆ ನಿಮಗೆ 5000 nits ನಿಮಗೆ ಇಲ್ಲಿ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಮತ್ತು 1800 nits ನಿಮಗೆ ಇಲ್ಲಿ ಹೈ ಬ್ರೈಟ್ನೆಸ್ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ HDR10 ಸಪೋರ್ಟ್ ಆಗಿರುವಂಥದ್ದು ಮತ್ತೆ ನಿಮಗೆ ಇದರಲ್ಲಿ ಒಂದು ವಿವ್ ಆಂಗಲ್ ಏನಿದೆಯಲ್ಲಪ್ಪ ಅಂತಂದ್ರೆ ತುಂಬಾನೇ ಕ್ಲಿಯರ್ ಆಗಿರುವಂಥದ್ದು ಮತ್ತು ಬೆಜಲ್ ಲೆಸ್ ಡಿಸ್ಪ್ಲೇ ಆಗಿರುವಂಥದ್ದು. ಇದರ ಬೆಜಲ್ 19.11 ನಿಮಗೆ ಇಲ್ಲಿ ಪ್ರೊವೈಡ್ ಆಗುತ್ತೆ. ಇನ್ನು ನಾವು ಮೇನ್ ಏನಿದೆಪ್ಪ ಅಂತಂದ್ರೆ ಇದರಲ್ಲಿ ಕ್ಯಾಮ್ರಾ ಆಗಿರುವಂಥ ಗೈಸ್, ಇಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು. ಮೇನ್ ಹೀಗೆ ಮಾತಾಡೋದೇ ಕ್ಯಾಮ್ರಾ ನಿಮಗೆ 15 MP ಮೇನ್ ಸೆನ್ಸರ್ ಇರುವಂಥದ್ದು. ಇದು ನಿಮಗೆ 2.6 ಅಪ್ಯಾಚರ್ನ ಹೊಂದಿರೋ 6.5 ಅಪ್ಯಾಚರ್ನ ಹೊಂದಿರುವಂಥದ್ದು. ಇದೊಂದು ಒಳ್ಳೆಯ ಕ್ವಾಲಿಟಿಯ ಕ್ಯಾಮ್ರಾ ಆಗಿರುವಂಥದ್ದು ಜೈಸ್ ಕಡೆಯಿಂದ ನಿಮಗೆ. ಮತ್ತು ವಿವೋ ಕಡೆಯಿಂದ ಸ್ವಲ್ಪ ಆಪ್ಟಿಮೈಸೇಷನ್ ಇರುವಂಥದ್ದು, ಸ್ವಲ್ಪ ಇದು ಫೋಟೋನ ಆಪ್ಟಿಮೈಸೇಷನ್ನ ಮಾಡುತ್ತೆ, ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರು ಅದರಲ್ಲಿ ವಿವೋ ಕಡೆಯಿಂದ ಒಂದು ಸ್ವಲ್ಪ ಡಿಸೈನ್ಸ್ ಬರುತ್ತೆ ಬ್ಯಾಕ್ಗ್ರೌಂಡ್ನಲ್ಲಿ, ಆ ರೀತಿ ಇರುವಂಥದ್ದು. ಇನ್ನು ವೈಡ್ ಆ್ಯಂಗಲ್ ನಿಮಗೆ 15 MP ಇರುವಂಥದ್ದು, ಅಂದರೆ ಅದು 1.88 ಅಪ್ಯಾಚರ್ನ ಹೊಂದಿರುವಂಥದ್ದು ಮತ್ತು ಅಲ್ಟ್ರಾ ವೈಡ್ ನಿಮಗೆ ಒಂದು 8 MP ಸಿಗುತ್ತೆ. ಇಲ್ಲಿ ನಿಮಗೆ ಡಿಜಿಟಲಿ 100x ಝೂಮ್ ಕೂಡ ಸಿಗ್ತಾರೆ. ಒಳ್ಳೆ ಕ್ವಾಲಿಟಿಯ ಒಂದು 100x ಝೂಮ್ ಇರುವಂಥದ್ದು. ಆದರೆ ನಿಮಗೆ ಮೇನ್ ಆಗಿ ಏನಪ್ಪಾ ಅಂತಂದರೆ ಇದು ಕ್ಯಾಮ್ರಾಗಿ ಇರುವಂಥ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇನ್ನು ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಿದ್ರೆ ಪರ್ಫಾರ್ಮೆನ್ಸ್ ನಿಮಗೆ MediaTek Dimensity 93000+ ಇರುವಂಥದ್ದು. ಇದು ಒಂದು ತುಂಬಾ ಹೈ ಪರ್ಫಾರ್ಮೆನ್ಸ್ ಅಲ್ಲ, ಅಂದರೆ ತುಂಬಾ ಲೋ ಅಲ್ಲ, ಇದು ವೆಲ್ ಬ್ಯಾಲೆನ್ಸ್ಡ್ ಫೋನ್ ಆಗಿರುವಂಥದ್ದು, ಅಂದರೆ ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಹೊಂದಿರುವಂಥ ಇದೊಂದು ಇದಿರುವಂಥದ್ದು. ಮತ್ತು ಇಲ್ಲಿ ನಿಮಗೆ LPDDR5X ಇರುವಂಥದ್ದು, UFS 3.1 ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿ ನಿಮಗೆ 2 ವೇರಿಯಂಟ್ನಲ್ಲಿ ಸಿಗುತ್ತೆ, 16 GB RAM ಮತ್ತು 256 GB ಮತ್ತು ಇದರಲ್ಲಿಯೇ ಮತ್ತು ಬೇರೆ ಇರುತ್ತೆ, ಅಂದರೆ 12 GB RAM ಮತ್ತು 512 GB ಈ ರೀತಿ ಒಂದು ಇರುವಂಥದ್ದು. ಇನ್ನು ನಾವು ಬ್ಯಾಟ್ರಿ ಬಗ್ಗೆ ಮಾತನಾಡಿದ್ರೆ ಬ್ಯಾಟ್ರಿ ಕೂಡ ಗೈಸ್ ಇದರಲ್ಲಿ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಆಗಿದೆ ಗೈಸ್. ಇದು ನೋಡೋದಕ್ಕೆ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಇದರಲ್ಲಿ ಒಂದು 3rd ಜನರೇಷನ್ ಬ್ಯಾಟ್ರಿ, ಅಂದರೆ ಇದರ ಹೊಸ ಟೆಕ್ನಾಲಜಿ ಹೊಂದಿರುವಂಥ ಬ್ಯಾಟ್ರಿ ಇರುವಂಥದ್ದು. ಇದರಲ್ಲಿ ನಿಮಗೆ 6500 mAh ಬ್ಯಾಟ್ರಿ ಇದೆ ಗೈಸ್. ಇದರಲ್ಲಿ 6500 mAh ಜೊತೆಗೆ ಇಲ್ಲಿ ನಿಮಗೆ 90 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೊಡ್ತಾ ಇದ್ದಾರೆ, ಅಂದರೆ 0 to 100% ಆಗೋದಕ್ಕೆ ನಿಮಗೆ ಇದು 57 ಮಿನಿಟ್ಸ್ನಲ್ಲಿ ಸಿಗುತ್ತೆ. ಅಂದರೆ ಇದರಲ್ಲಿ ನಿಮಗೆ 4 ಅಥವಾ 5 ಇಯರ್ ಅಪ್ಡೇಟ್ನ ಕೊಡ್ತಾರೆ, ಅಂದರೆ 5 ಇಯರ್ ಸೆಕ್ಯೂರಿಟಿ ಪ್ಯಾಚಸ್ ಮತ್ತು 3 ಇಯರ್ ನಿಮಗೆ OS ಆಂಡ್ರಾಯ್ಡ್ ಅಪ್ಡೇಟ್ ಈ ರೀತಿ ಕೊಡುವಂಥದ್ದು. ಆದರೆ ಇಲ್ಲಿ ಫನ್ ಟಚ್ OS ಕೊಡ್ತಾ ಇದ್ದಾರೆ. ಫನ್ ಟಚ್ OS ನಿಮಗೆ ಒಂದು ಸ್ವಲ್ಪ ಕ್ಲೀನ್ ಸ್ಟಾಕ್ ರೀತಿ ಕಾಣುತ್ತೆ. ಆದರೆ ನಿಮಗೆ ಕಡಿಮೆ ಬಜೆಟ್ನ ಸ್ಮಾರ್ಟ್ಫೋನ್ ತೊಗೊಂಡ್ರೆ, ಅಂದರೆ 10 to 20 ಒಳಗೆ ಸ್ಮಾರ್ಟ್ಫೋನ್ ತೊಗೊಂಡ್ರೆ ಇದರಲ್ಲಿ ನಿಮಗೆ ತುಂಬಾ ಬ್ಲೂಟೂತ್ಸ್ ಮತ್ತು ಆ್ಯಡ್ಸ್ ಬರೋ ಸಾಧ್ಯತೆ ಇದೆ. ಆದರೆ ಈ ಹೈ-ಎಂಡ್ ವೇರಿಯಂಟಲ್ಲಿ ತುಂಬಾ ಕಡಿಮೆ. ಇನ್ನು ನಾವು ಇದರಲ್ಲಿ ಡ್ಯುಯಲ್ 5G ಬ್ಯಾಂಡ್ ಇರುವಂಥದ್ದು, ಡ್ಯುಯಲ್ ಸಿಮ್ ಕನೆಕ್ಟಿವಿಟಿ ಇರುವಂಥದ್ದು, 10 5G ಬ್ಯಾಂಡ್ ಸಿಗುತ್ತೆ ಮತ್ತು Wi-Fi 7 ಇರುವಂಥದ್ದು, ಬ್ಲೂಟೂತ್ 5.4 ಅಥವಾ 5.4 ಇರುವಂಥದ್ದು ಮತ್ತು NFC ಕನೆಕ್ಟಿವಿಟಿ ಇರುವಂಥದ್ದು. ಓವರಾಲ್ ಆಗಿ ಇದೊಂದು 50 to 55,000ನಲ್ಲಿ ಲಾಂಚ್ ಆದ ಸ್ಮಾರ್ಟ್ಫೋನ್. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ವೆಲ್ ಬ್ಯಾಲೆನ್ಸ್ಡ್ ಫೋನ್ ಅಂತಾನೆ ಹೇಳ್ತೀನಿ. ಸ್ಪೆಷಲಿ ನೀವು ಕ್ಯಾಮ್ರಾಕ್ಕಾಗಿ ತಗೊಳ್ಳೋರು ಇದ್ರಿ ಅಂದರೆ ಈ ಸ್ಮಾರ್ಟ್ಫೋನ್ನ ನೀವು ಕಣ್ಣು ಮುಚ್ಕೊಂಡು ಬಾಯ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ನೋಡೋದು ಸಿಕ್ಕಿಲ್ಲ. ಟಾಟಾ ಬಾಯ್.